ಈ ವೆಸ್ಟರ್ನ್ ದೇಶದವರು ಯುರೋಪ್, ಜಪಾನು, ಅಮೇರಿಕಾ ಅವರೆಲ್ಲ ಫಸ್ಟ್ ಹ್ಯಾಂಡು, ಸೆಕೆಂಡ್ ಹ್ಯಾಂಡು, ಥರ್ಡ್ ಹ್ಯಾಂಡು ಕಾರ್ನ ತಗೊಂಡು ಚೆನ್ನಾಗಿ ಓಡಿಸಾದ್ಮೇಲೆ ಯಾವಾಗ ಗುಜ್ರಿಗೆ ಹಾಕ್ಬಿಡ್ತಾರಲ್ಲ ಆವಾಗ ಇಲ್ಲಿನ ದೇಶದವರು ಆ ಕಾರ್ನ ಇಂಪೋರ್ಟ್ ಮಾಡಿಸ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಓಡಿಸ್ತಾರೆ ಗುರು. ಅದೇ ಥರ ನೋಡ್ರಿ ಫಿಫ್ತ್ ಹ್ಯಾಂಡ್ ದೇವರು. ನಾವೀಗ ಮಾರಿಟೇನಿಯಾದ ಕ್ಯಾಪಿಟಲ್ಲು ನುವಾಕ್ ಚಾಟಲ್ಲಿದ್ದೀವಿ. ಎಲ್ಲ ವಿಚಿತ್ರವಾದಂಥ ಹೆಸರುಗಳು ಗುರು. ಇದು ಈ ದೇಶದ ಹೆಸರು ಮಾರಿಟೇನಿಯಾ ಅಂತ ನನಗೆ ಸತತ 2 ವರ್ಷದ ಹಿಂದೆಯಿಂದನೂ ಗೊತ್ತು. ಆದರೆ ಇವತ್ತಿಗೂ ಅದ್ರ ಸ್ಪೆಲ್ಲಿಂಗ್ ನನಗೆ ಬರೆಯೋಕ್ಕೆ ಬರಲ್ಲ. ಇನ್ನು ಇದ್ರ ಕ್ಯಾಪಿಟಲ್ ಹೆಸರು ನುವಾಕ್ ಚಾಟು, ಅದು ಸ್ಪೆಲ್ಲಿಂಗ್ ಇರಲಿ, ಅದನ್ನು ನೀಟಾಗಿ ಹೇಳೋದು ಕೂಡ ಕಷ್ಟ ಆಗುತ್ತೆ. ದೇವರು ಈ ದೇಶದ ದಿನಸಿ ಅಂಗಡಿ ನೋಡಿ ಹೆಂಗಿದೆ ಅಂತ. ದೇವರು ಈ ದೇಶಕ್ಕೆ ಬಂದಾದ್ಮೇಲೆ ನಂಗೆ ಅವಾಗ ಅನ್ಸುತ್ತೆ ಟೈಮ್ ಮಿಷಿನಿಂದ ಒಂದು 20-30 ವರ್ಷ ಹಿಂದೆ ಬಂದ್ಬಿಟ್ಟಿದ್ದೀನಿ ಅಂತ. ನೋಡ್ರಿ ನಮ್ಮ ಮುತ್ತಾತನ ಕಾರ್ ಯೂಸ್ ಮಾಡ್ತಾವ್ರೆ. ಹಲೋ ನಮಸ್ತೆ. ಮತ್ತೆ ಇವತ್ತಿಗೂ ಈ ದೇಶದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಈ ಕತ್ತೆನ ಯೂಸ್ ಮಾಡ್ತಾರೆ. ವೆಸ್ಟರ್ನ್ ದೇಶದವರು ಯುರೋಪ್, ಜಪಾನು, ಅಮೇರಿಕಾ ಅವರೆಲ್ಲ ಫಸ್ಟ್ ಹ್ಯಾಂಡು, ಸೆಕೆಂಡ್ ಹ್ಯಾಂಡು, ಥರ್ಡ್ ಹ್ಯಾಂಡು ಕಾರ್ನ ತಗೊಂಡು ಚೆನ್ನಾಗಿ ಓಡಿಸಾದ್ಮೇಲೆ ಯಾವಾಗ ಗುಜ್ರಿಗೆ ಹಾಕ್ಬಿಡ್ತಾರಲ್ಲ ಆವಾಗ ಇಲ್ಲಿನ ದೇಶದವರು ಆ ಕಾರ್ನ ಇಂಪೋರ್ಟ್ ಮಾಡಿಸ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಓಡಿಸ್ತಾರೆ ಗುರು. ಅದೇ ಥರ ನೋಡ್ರಿ ಫಿಫ್ತ್ ಹ್ಯಾಂಡ್ ಕಾರ್ನ ನೀವು ನೋಡ್ತಾ ಇದ್ದೀರಾ. ಅಣ್ಣ ಈ ಗಾಡಿ ಲಾರಿ ತರ ಇದೆ, ಅದ್ರ ಲಾರಿ ಅಲ್ಲ, ಒಂದು ಪಾರ್ಟ್ಸ್ ನೆಟ್ಗಿಲ್ಲ. ದೇವರು ನೋಡ್ರಿ ಈ ಕಾರಲ್ಲಿ ಏನೂ ಇಲ್ವಲ್ಲ ಗುರು. ಬರ್ರಿ ಈಗ ಇದೇ ಕಾರಲ್ಲಿ ಹೋಗೋಣ. ಯಪ್ಪ ದೇವರು, ಈ ತರ ಕಾರ್ಗಳನ್ನ ಈ ದೇಶದಲ್ಲಿ ಮಾತ್ರ ನೀವು ನೋಡಕ್ಕಾಗೋದು. ಓಕೆ ಲೆಟ್ಸ್ ಗೋ. ಕೈಫ ಹಾಲಕ್? حالك ما شاء الله. ಮಾಶಾಅಲ್ಲಾ. You Muslim? Me? Yes. Indian. India. Yeah, Indian. I am Mauritanian Muslim. This one how many years old car? 100. 100 years old? Yeah. Oh, ಮಾಶಾಅಲ್ಲಾ. ಗುರು ನೋಡ್ರಿ 100 ವರ್ಷದ ಹಳೇ ಕಾರು. ದೇವರು ಈ ದೇಶದಲ್ಲಂತೂ ಸಿಕ್ಕಾಪಟ್ಟೆ ಧೂಳು ಹಾರತ್ತೆ. ಯಾಕೆ ಹೇಳ್ತೀರಾ, ಅಷ್ಟು ಧೂಳು ಹಾರುತ್ತೆ ಗುರು. ನಮ್ಮ ಸಾರಥಿ ಒನ್ಸ್ ಅಪಾನ್ ಎ ಟೈಮಲ್ಲಿ ಮಾರಿಟೇನಿಯಾದ ಮಿಲಿಟರಿ ಆಗಿದ್ರಂತೆ ಗುರು. Military Mauritanian. Hey! Oh! Hey! Oh! Hey! How many people you killed? Yes, no problem. Hey! ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. Brother, how many people you killed in the border? Okay, no problem. ದೇವರು ನಮ್ಮ ದೇಶನ ಹೆಂಗೆ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದ್ರು, ಹಂಗೆ ಈ ಮಾರಿಟೇನಿಯಾನ ಫ್ರೆಂಚ್ ಅವರು ಸಿಕ್ಕಾಪಟ್ಟೆ ವರ್ಷಗಳ ಕಾಲ ಆಳಿದ್ರು. ಅದಕ್ಕೆ ಈ ಜನಗಳಿಗೆಲ್ಲ ಇಂಗ್ಲಿಷ್ ಎಲ್ಲ ಅಷ್ಟು ಕಷ್ಟ ಬರೋದೇ ಇಲ್ಲ. ಆದ್ರೆ ಫ್ರೆಂಚು ಸುಲಲಿತವಾಗಿ ಸುಮಧುರವಾಗಿ ಮಾತಾಡ್ತಾರೆ.